ಡಿಕೆಶಿ ಸಂಪುಟ ಸೇರಲು ಶಾಸಕರ ಕಸರತ್ತು ನಡೆದಿದೆ. ಡಿಕೆ ಶಿವಕುಮಾರ್ ಸಂಪುಟ ಸೇರ್ತಾರ ರಾಜಣ್ಣ. ಡಿಕೆಶಿ ಸಂಪುಟ ಸೇರಲು ಶಾಸಕರ ಕಸರತ್ತು. ಅದರಲ್ಲಿ ಡಿಕೆ ಶಿವಕುಮಾರ್ ಸಂಪುಟವನ್ನ ಕೆಎನ್ ರಾಜಣ್ಣ ಸೇರ್ತಾರ. ಅಂದು ಗೇಟ್ ಪಾಸ್ ಎಂದು ಭರ್ಜರಿ ಎಂಟ್ರಿ ಆಗಬಹುದಾ? ಮಂತ್ರಿಯಾದ ಬಳಿಕ ಮೊದಲ ಬಾರಿಗೆ ತುಮಕೂರಿಗೆ ಪರಂ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸೀದಾ ಕೆಎನ್ ರಾಜಣ್ಣ ಮನೆಗೆ ಹೋದ ಪರಮೇಶ್ವರ್. ರಾಜಣ್ಣ ನನಗೆ ಆತ್ಮೀಯ ಸ್ನೇಹಿತರು ಹಾಗೂ ಮಾಜಿ ಸಚಿವರು. ರಾಜಣ್ಣ ಹಾಗೂ ನನ್ನ ಭೇಟಿ ಏನು ಹೊಸತೇನೂ ಅಲ್ಲ ಎಂದ ಪರಂ. ರಾಜಣ್ಣರ ಮತ್ತೆ ಸಂಪುಟ ಸೇರಿಸಿಕೊಳ್ಳಲು ಪ್ರಯತ್ನ ಆಗ್ತಿದೆಯಾ? ವಿಶ್ವಾಸ ಇಟ್ಟುಕೊಂಡೇ ಪ್ರಯತ್ನ ಮಾಡ್ತಿದ್ದೇವೆ ಎಂದ ಪರಮೇಶ್ವರ್. ಈ ಹಿಂದೆ ಡಿಕೆ ಸಂಪುಟ ಸೇರಲ್ಲ ಎಂದಿದ್ದ ಕೆಎನ್ ರಾಜಣ್ಣ, ನಾನು ಡಿಕೆಶಿ ಸಂಪುಟ ಸೇರಲ್ಲ ಎಂದೇ ಒಪ್ಕೊಂಡ್ರ ರಾಜಣ್ಣ. ಈಗಾಗಲೇ ಕೆಎನ್ ರಾಜಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಡಿಕೆಶಿ ಸಂಪುಟವನ್ನ ಸೇರುವುದಕ್ಕೆ ಈಗಾಗಲೇ 40 ಶಾಸಕರು ಲಾಭಿಯಾಗಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್. 20 ಜನರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇದೆ. ಈಗ 40 ಜನರು ಲಾಭಿಯಾಗಿದ್ದಾರೆ. ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅನ್ನುವಂತಹ ಚರ್ಚೆ, ಗೊಂದಲ. ಅದ್ರ ಜೊತೆಗೆ ಪರಮೇಶ್ವರ್ ಕೆಎನ್ ರಾಜಣ್ಣ ಭೇಟಿ, ಕೆಎನ್ ರಾಜಣ್ಣ ಮನೆಗೆ ಹೋಗಿ ಪರಮೇಶ್ವರ್ ಭೇಟಿ ಮಾಡಿರುವಂಥದ್ದು ಮತ್ತೊಂದು ರೀತಿಯಾದಂಥ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಜಣ್ಣ ಹಾಗೂ ನನ್ನ ಭೇಟಿ ಏನು ಹೊಸತೇನಲ್ಲ ಅಂತ ಹೇಳ್ತಾರೆ. ನಾವಿಬ್ರು ಸ್ನೇಹಿತರು, ಮಾಜಿ ಸಚಿವರು. ರಾಜಣ್ಣರನ್ನ ಮತ್ತೆ ಸಂಪುಟ ಸೇರಿಸಿಕೊಳ್ಳಲು ಪ್ರಯತ್ನ ಆಗ್ತಿದೆ, ವಿಶ್ವಾಸ ಇಟ್ಟುಕೊಂಡೇ ಪ್ರಯತ್ನ ಮಾಡ್ತಿದ್ದೇವೆ ಎಂದ ಪರಮೇಶ್ವರ್. ಬಟ್ ಈ ಹಿಂದೆ ಎಲ್ಲ ಕೆಎನ್ ರಾಜಣ್ಣ ಸ್ಟೇಟ್ಮೆಂಟ್ಗಳನ್ನ ನಾವೆಲ್ಲ ಗಮನಿಸಿದ್ವಿ. ಏನೇ ಆದ್ರೂ ನಾನು ಡಿಕೆಶಿ ಸಂಪುಟ ಸೇರಲ್ಲ ಎಂದಿದ್ರು. ಡಿಕೆಶಿ ಸಿದ್ದರಾಮಯ್ಯ ಅವರ ಪರಮ ಆಪ್ತ, ಸಿದ್ದರಾಮಯ್ಯ ಬೆಂಬಲಿಗ, ಸಿದ್ದರಾಮಯ್ಯ ಬನ, ಸಿದ್ದರಾಮಯ್ಯ ಅವರನ್ನ ಫಾಲೋ ಮಾಡುವಂಥವ್ರು. ಬಟ್ ನೋಡಿ, ಏನು ಸಿಎಂ ಬದಲಾವಣೆ ವಿಚಾರದಲ್ಲಿ ಆದಂಥ ಬೆಳವಣಿಗೆಗಳಿಂದ ನಾವೆಲ್ಲ ಗಮನಿಸಿದ್ವಿ. ಆ ಬೆಳವಣಿಗೆಗಳು ಕೂಡ ಅಂದ್ರೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದಂಥ ಬೆಳವಣಿಗೆಗಳಲ್ಲಿ ಡಿಕೆ ಶಿವಕುಮಾರ್ ರಾಜಣ್ಣ ಮನೆಗೆ ಹೋಗಿ ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನು ನಡೆಸ್ಕೊಂಡು ಬರ್ತಾರೆ. ಅದಾದಂಥ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಒಂದಿಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆಗ್ಲಿ ಬಿಡ್ರಿ, ಆದ್ರೆ ಅದರಲ್ಲಿ ಏನು ತಪ್ಪಿದೆ? ಎಲ್ಲರೂ ಕೂಡ ಆಕಾಂಕ್ಷಿಗಳೇ, ಅವರು ಆಕಾಂಕ್ಷಿ ಇದ್ದಾರೆ, ಆದ್ರೆ ಆಗ್ಲಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗುತ್ತೆ ಈ ವಿಚಾರ. ಡಿಕೆ ಶಿವಕುಮಾರ್ ಪರ ಮಾತಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅತ್ತ ಒಲವನ್ನ ತೋರ್ತಾ ಇದ್ದಾರೆ ಕೆಎನ್ ರಾಜಣ್ಣ. ಒಂದು ವೇಳೆ ಡಿಕೆ ಸಂಪುಟ ಏನಾದರೂ ಸೇರ್ತಾರಾ ಮುಂದಿನ ದಿನಗಳಲ್ಲಿ, ಅದ್ರ ಬಗ್ಗೆ ಏನಾದರೂ ಥಿಂಕ್ ಮಾಡ್ಕೊಂಡು ಮುಂದಾಲೋಚನೆಯನ್ನ ಮಾಡ್ಕೊಂಡು ಮಾತಾಡ್ತಾ ಇದ್ದಾರಾ ಅನ್ನುವಂಥ ಒಂದಿಷ್ಟು ಚರ್ಚೆ ಆಗುತ್ತೆ. ಬಟ್ ಇದೀಗ ಡಿಸಿಎಂ ಪರಮೇಶ್ವರ್ ಕೆಎನ್ ರಾಜಣ್ಣ ಮನೆಗೆ ಹೋಗಿ ಭೇಟಿ ಕೊಟ್ಟಿರುವಂಥದ್ದು ಯಾವ ಕಾರಣಕ್ಕೆ ಹೋದ್ರು? ಆಹ್ವಾನವನ್ನ ಕೊಡೋಕ, ಅಥವಾ ನೀವು ಮಂತ್ರಿಯಾಗಿ ಅಂತ ಹೇಳಕ್ಕ? ಯಾವ ಕಾರಣಕ್ಕೆ ರಾಜಣ್ಣ ಮನೆಗೆ ಪರಮೇಶ್ವರ್ ಹೋದ್ರು ಅನ್ನುವಂಥ ಚರ್ಚೆ. ಬಟ್ ಪರಮೇಶ್ವರ್ ಹೇಳ್ತಾರೆ, ನಾವು ಆತ್ಮೀಯರು, ಸ್ನೇಹಿತರು, ಅದರ ಜೊತೆಗೆ ಮಾಜಿ ಸಚಿವರು, ಅವ್ರ ಮನೆಗೆ ನಾನು ಹೋಗೋದು ಹೊಸದೇನಲ್ಲ ಅನ್ನುವಂಥ ಮಾತು. ಸೊ ಇವೆಲ್ಲವೂ ಕೂಡ ಮತ್ತೊಂದು ರೀತಿಯಾಗಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಏನೆಲ್ಲ ಪ್ರಯತ್ನ ನಡೀತಾ ಇದ್ದಾವೆ. ಮತ್ತೆ ಸಂಪುಟ ಸೇರ್ತಾರಾ ಕೆಎನ್ ರಾಜಣ್ಣ, ಅದರಲ್ಲೂ ಡಿಕೆ ಶಿವಕುಮಾರ್ ಸಂಪುಟ ಸೇರ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಎಸ್ ಪವನ್, ಒಂದ್ ಕಡೆ ಈಗಾಗಲೇ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು, ದಿನಕ್ಕೊಂದು ಕ್ಷಣಕ್ಕೊಂದು ಬದಲಾವಣೆ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀವಿ. ಕೆಎನ್ ರಾಜಣ್ಣ ಪರಮೇಶ್ವರ್ ಭೇಟಿ, ಡಿಕೆಶಿ ಸಂಪುಟ ಸೇರ್ತಾರ ಕೆಎನ್ ರಾಜಣ್ಣ ಅನ್ನುವಂಥ ವಿಚಾರಕ್ಕೆ ನಡೀತಾ ಇದ್ದಂಥ ಚರ್ಚೆ, ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್ ಈ ಬಗ್ಗೆ? ವನಿತಾ, ಇಂದು ಡಿಸಿಎಂ ಪರಮೇಶ್ವರ್ ಅವರು ತುಮಕೂರಿಗೆ, ತಮ್ಮ ತವರೂರಿಗೆ ಹೋಗ್ಬೇಕಾದ್ರೆ ಅಲ್ಲೇ ಕ್ಯಾತ್ಸಂದ್ರಕ್ಕೆ ಹೋಗಿದ್ದಾಗ ಕೆಎನ್ ರಾಜಣ್ಣ ಅವ್ರ ಮನೆಗೆ ಹೋಗಿ ಕೆಎನ್ ರಾಜಣ್ಣ ಅವ್ರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಅದು ಸಹಜವಾಗಿ ಯಾರು
ಪರಮೇಶ್ವರ್ ಹೇಳ್ದಂಗೆ ಅದು ಒಂದು ಉಭಯ ಕುಶಲೋಪರಿಕೆಯ ಮಾತುಕತೆ ಅಷ್ಟೇ ಅಂತ ಹೇಳಿದರೆ, ಸಹಜವಾಗಿ ಮಾಧ್ಯಮದವರು ನಾವು ಪ್ರಶ್ನೆ ಮಾಡಿದಾಗ ಸಂಪುಟಕ್ಕೆ ಸೇರಿಸ್ಕೋತೀರಾ ಅಂತ ಪ್ರಶ್ನೆ ಮಾಡಿದಾಗ ಹೌದು ಅದರ ಪ್ರಯತ್ನ ನಡೀತಾ ಇದೆ ಅಂತಂದು ಹೇಳ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ KN ರಾಜಣ್ಣವರು ನಾನು DK ಶಿವಕುಮಾರ್ ಸಂಪುಟಕ್ಕೆ ಸೇರಲ್ಲ ಅಂತ ಹಿಂದೆ ಸಾಕಷ್ಟು ಬಾರಿ ಒಂದು 2-3 ಬಾರಿ ಹೇಳಿದರು ಮೀಡಿಯಾದವ್ರಿಗೆ. ಆದರೆ ಅವರು ಸೇರ್ತಾರೋ ಬಿಡ್ತಾರೋ ಅನ್ನೋದು ಮುಂದಿನ ಬೆಳವಣಿಗೆ. ಸದ್ಯಕ್ಕೆ ಈಗಿನ ಮಾತುಕತೆಯ ಪ್ರಕಾರ KN ರಾಜಣ್ಣವ್ರಿಗೆ ಅಧಿಕಾರ ಬೇಕು. ಯಾರು ಕೂಡ ಅಧಿಕಾರದಲ್ಲಿ ರಾಜಕೀಯ ಸನ್ಯಾಸಿಗಳಾಗಿರೋಕ್ಕಾಗೋದಿಲ್ಲ. ಹಾಗಾಗಿ ಯಾರಿಗೆ ಸಿದ್ದರಾಮಯ್ಯನ ಬಣದ ಪಟ್ಟನಾಯಕನಾಗಿದ್ರು, ಸಿದ್ದರಾಮಯ್ಯನ ಪರ ಅಷ್ಟೊಂದು ಲಾಬಿ ಮಾಡಿದ್ರು ಸಹ ಅವರು ಸಹಜವಾಗಿ ಅಧಿಕಾರ ಹಸ್ತಾಂತರ ಅಥವಾ ಅಧಿಕಾರ ಬದಲಾವಣೆ ಆದಾಗ ಯಾರು ಅಧಿಕಾರಸ್ಥರಿರ್ತಾರೋ ಅವರ ಜೊತೆ ಹೋಗೋದು ಸರ್ವೇ ಸಾಮಾನ್ಯ. ಅದು ಎಲ್ಲ ಶಾಸಕರಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಾಗಿರ್ಬೋದು. ಮತ್ತು ಈ ಹಿಂದೆ KN ರಾಜಣ್ಣವರು ಸಹಕಾರ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅದು 2 ವರ್ಷ ಅಷ್ಟೇ ಕೆಲಸ ಮಾಡಿದ್ದು. ಆಗ ಯಾವುದೋ ಪಕ್ಷ ವಿರೋಧಿ ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ಪಕ್ಷದಿಂದ ಸಂಪುಟದಿಂದ ವಜಾ ಮಾಡಲಾಗಿತ್ತು. ಈಗ ಮತ್ತೊಂದು ಸಾರಿ ಅವರು ಸಚಿವ ಆಗಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ. ಹೀಗಾಗಿ ಅದರ ಲಾಬಿ ನಡೀತಾ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ ವನಿತಾ. ಎಸ್ ಬಟ್ ಈ ಒಂದು ಬೆಳವಣಿಗೆ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಿ ಹಾಕ್ತಾ ಇರುವಂಥದ್ದು. ಥ್ಯಾಂಕ್ ಯು ಪವನ್, ನೀವೆಲ್ಲ ಅಪ್ಡೇಟ್ಸ್ಗಾಗಿ.